ಇಷ್ಟು ಓದಿ ಬಿ ನಾನು ಈ ರೋಡಲ್ಲಿ ಭಿಕ್ಷೆ ಬಿಡಬೇಕಲ್ಲ ಅಂತ ನನಗೆ ಬೇಜಾರಾಗ್ತಾ ಇತ್ತು. ಆಟೋ ಬೇಡ ಸರ್, ಒಂದು ಲೇಡೀಸ್ ಓಡಿಸಿದ್ರೆ ಒಂದು ಜನ ಗೌರವ ಕೊಡ್ತಾರೆ, ಒಂದು ಜೆಂಟ್ಸ್ ಓಡಿಸಿದ್ರೆ ಜನ ಗೌರವ ಕೊಡ್ತಾರೆ. ಬಟ್ ಟ್ರಾನ್ಸ್ಜೆಂಡರ್ ಓಡಿಸಿದ್ರೆ ಸರ್ ಭಯಪಟ್ಟು ಯಾರು ಕಸ್ಟಮರ್ ಸವಾರಿ ಕುತ್ಕೋಲ್ಲ ಸರ್. ಡೈಲಿ ನಾನು 1000, 1500, ಯಾವಾಗ 2000 ಈ ಥರ ನಾನು ಸಂಪಾದನೆ ಮಾಡ್ತಾ ಇರ್ತೀನಿ. ಪ್ರೀತಿ ನೀನಿಲ್ಲದೇನಾ ಹೇಗಿರಲಿ, ಪ್ರೀತಿ ನಿಮ್ಮೊಂದಿಗೆ ನಮ್ಮ ಡಿಜಿಟಲ್ ಮಾಧ್ಯಮ ಜೊತೆ ಇರಲಿ. ಆ್ಯಕ್ಚುಲಿ ನಾನು ಮೆಡಿಕಲ್ ಸ್ಟೂಡೆಂಟ್, ನಾನು 8 ವರ್ಷ ಜಾಬ್ ಮಾಡಿದ್ದೀನಿ. ನಾನು BSc ನರ್ಸಿಂಗ್ ಸ್ಟೂಡೆಂಟ್. ನಾನು ಒಂದೊಂದು ಟೈಮಿಗೆ ಜೆಂಟ್ಸ್ ಡ್ರೈವರ್ ಡ್ರಿಂಕೆಡ್ ಇರ್ತಾರ, ನಾವು ಹೆಣ್ಮಕ್ಳಿಗೆ ಕಳಿಸ್ಬೇಕಂದ್ರೆ ಇವಾಗ ತುಂಬ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಹೊರಗಿಂದು ಜನ ನಾವು ನ್ಯೂಸ್ ನೋಡ್ತಾ ಇರ್ತೇವೆ, ಟಿವಿಗಾಗಲಿ ಮೊಬೈಲಲ್ಲಾಗಲಿ. ಬಟ್ ಇವಾಗ ನಿಮ್ಮಂಥವ್ರಾಗಲಿ ಲೇಡೀಸ್ ಡ್ರೈವರ್ ಆದರೆ ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ, ನಮಗೂ ಧೈರ್ಯ ಬರ್ತಾ ಇದೆ ಮಕ್ಕಳಿಗೆ ಕಳ್ಸೋಕ್ಕಾಗಲಿ. ಮಿಡಲ್ ಕ್ಲಾಸ್ ಲೇಡೀಸ್ ಅಕ್ಸೆಪ್ಟ್ ಮಾಡ್ತಾರೆ, ಜಾಸ್ತಿ ಓದಿದವ್ರು ಇದ್ದಾರಲ್ಲ ಒಂದು ಟೈಮ್ ನಮಗೆ ನಿಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಡ್ರೈವರ್ ಸೀಟ್ ಪಕ್ಕದಲ್ಲಿ ಹಿಂಗೆ ಕೈ ಹಾಕ್ಬಿಟ್ಟು ನನಗೆ ಹಿಡಿದ್ಬಿಟ್ರು. ಈ ಸಾರಿ ಹಿಡ್ಕೊಂಡಿರ್ತಾರಲ್ಲ ಹಿಂಗೆ ಸೊಂಟ ಹಿಡ್ಕೊಂಡ್ಬಿಟ್ರು. ನಿನ್ಗೆ ಇಷ್ಟು ಬುದ್ಧಿ ಇಲ್ವಾ ಅಕ್ಕ ಅಂತ ಹೇಳ್ತೀವಿ, ಅಕ್ಕಾಗಿ ಈ ಥರ ಮಾಡ್ತೀಯಲ್ಲ. ನಾನು ಡೈಲಿ ಇವಾಗಲೂ 1500 ಮಾಡ್ಲಾರ್ದೆ ನನ್ನ ಮನೆಗೆ ಬರಲ್ಲ. ಇವಾಗ ಅಪ್ಪು ಸರ್ ನೋಡಿ ನಮ್ಮ ಹಾಲ್ ಥರ ಇದ್ದಾರೆ ಅವರು. ಎಲ್ಲಿ 600 ರೂಪಾಯಿ ಹಾಕಬೇಕು ಅಲ್ಲಿ ಬರೀ 6 ರೂಪಾಯಿ ಹಾಕಿ ಹೋಗಿದ್ದಾರೆ ಕೆಲವರು. Last transaction is 83 rupees. ಓಕೆ, ನಿಮ್ಗೆ ಕನ್ಫರ್ಮೇಶನ್ ಇವಾಗ ಕಸ್ಟಮರ್ ಮಾಡಿ ಕೂಡ ಕೇಳ್ಕೋಬಹುದು. ಇವಾಗ ಕಸ್ಟಮರ್ ಕೆಲವರಿಗೆ ತುಂಬಾ ಅರ್ಜೆಂಟ್ ಆಗೋದಿರುತ್ತೆ, ಆಫೀಸ್ಗೆ ಲೇಟ್ ಆಗೋದ, ಆಯ್ತು ಮೇಡಮ್ ಅಂತ ಹೋಗ್ಬಿಡ್ತಾರೆ. ಇಲ್ಲಿ ನನ್ಗೆ ಸೌಂಡ್ ಬರತಕ್ಕ ನಾನು ಬಿಡಲ್ಲ ಅವ್ರಿಗೆ. ನಿಮ್ದು ಕೆಲಸ ನೈಟಲ್ಲಿ ನಿಂತ್ಕೋದಲ್ಲ, ಬೆಳಗ್ಗೆನಕ್ಕೆ ಬಂದು ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಪಬ್ಲಿಕಲ್ಲಿ ಅಂತ ಕೇಳಿದ್ರು. ನನಗೆ ಫಸ್ಟು ಸ್ಟಾರ್ಟಿಂಗ್ ನನಗೆ ಯಾವ ಡಿಪಾರ್ಟ್ಮೆಂಟ್, ಪೊಲೀಸಾ, ಯಾವ ಸ್ಟೇಷನು ಅಂತ ಕೇಳ್ತಾ ಇದ್ರು. ಆಮೇಲೆ ನೀವು ಕಂಡಕ್ಟ್ರಾ ಅಂತ ಕೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ ಇಲ್ಲಪ್ಪ ನಾನು ಆಟೋ ಡ್ರೈವರ್. ಹೌದಾ, ನೀವು ಆಟೋ ಓಡಿಸ್ತಾ ಇದ್ದೀರಾ, ವಾ ಸೂಪರ್ ಗ್ರೇಟ್ ಅಂತ ಹೇಳ್ತಾ ಇದ್ರು. ಕಸ್ಟಮರ್ ಜಾಲಿಯಾಗಿ ಮಾತಾಡೋ ಥರ ಇದ್ರೆ ಮಾತಾಡ್ತೀನಿ. ಕೆಲವರಿಗೆ ಮಾತುಗಳು ಇಷ್ಟ ಆಗಲ್ಲ, ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ್ದು. ಏನಪ್ಪ ಇವ್ರು ಆಟೋದಲ್ಲಿ ಬಂದ್ರೆ ಇವ್ರು ಬರೀ ಬಾಯಿನೇ ಬಡಿತಾರ ಅಂತ ಅನ್ಕೋಬೇಡ್ದು. ಬಟ್ ಅವ್ರು ಎಲ್ಲಿದ್ದಾರಂತ ನನ್ಗೆ ಗೊತ್ತಿರಲ್ಲ, ಅವ್ರಿಗೆ ನಾನು ಗೊತ್ತಾಗ್ತಿರ್ತೀನಿ. ಕೆಲವರು ನಮ್ಗೆ ನೋಡಿನೇ ಕ್ಯಾನ್ಸಲ್ ಮಾಡಿಬಿಡ್ತಾರೆ ರೈಡ್. ಇಲ್ಲಿ ನಮ್ಮ ಎಸ್ ಅವರು ಇದ್ದಾರೆ, ಅಲ್ಲಿ ಸೌದತ್ತಿ ಎಲ್ಲಮ್ಮನೂ ಇದೆ, ಹಿಂದೂ ಮತ್ತೆ ಕ್ರಿಶ್ಚಿಯನ್, ಅಲ್ಲಿ ದರ್ಗಾದು ಇದೆ, ಮುಸ್ಲಿಮ್ದು. ಇದೇನಿದೆ ಎಲ್ಲ ಸರ್ವ ಧರ್ಮಗಳ ಸಮನ್ವಯ ನಮ್ಮ ಪ್ರೀತಿ ಮನೇಲಿ ಇದೆಯಲ್ಲ. ನಾನೊಂದು ಹುಡುಗಗೆ ಮದುವೆ ಆಗಿದ್ದೀನಿ. ಅವ್ರದ್ದು ಇವಾಗ ನನ್ನ ಲೈಫ್ ಹಾಳಾಯಿತು. ಇವಾಗ ನಾನು ಸತ್ತು ಹೋದ್ರೆ ನನ್ನ ಹೆಸರು ಉಳಿಯಲ್ಲ. ಅವ್ರದ್ದು ಲೈಫ್ ಏನಕ್ಕೆ ಹಾಳು ಮಾಡ್ಬೇಕಂತ ಬಿಟ್ಟು ಅವ್ರಿಗೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿದ್ದು. ಹುಡುಗಿ ಕೈಯಲ್ಲಿ ಏನಿಲ್ಲ, ಅವಳು ಗಂಡು ಮಗು ಕೊಡಬೇಕಾ ಹೆಣ್ಣು ಮಗು ಕೊಡಬೇಕಾ, ಅದು ಫ್ಯಾಕ್ಟ್ರಿ ಕೊಡಬೇಕು ಪ್ರಾಡಕ್ಟು, ಅವಳು ಡೆವಲಪ್ ಮಾಡೋದು ಮಾತ್ರ ಕೆಲಸ. ಅವ್ರದ್ದು ಮಿಕ್ಕಿದ್ದು ಚೇಂಜಸ್ ಮಾಡೋ ಕೆಲಸ ದೇವ್ರದ್ದು ಇರುತ್ತೆ.